ಮುಂದೆ ನನಗಿಲ್ಲ ಯಾರದು ಸರ್ಕಾರ. ಈ ಪ್ರತಾಪಗೌಡನ ಸರ್ವಾಧಿಕಾರ ಮುಡಿಗಟ್ಟಿ ಹೋಯ್ತು ಎದುರಾಳಿಯ ಬಲ. 50,000 ಲೀಡಿನಲ್ಲಿ ಗೆದ್ದು ಬರುತ್ತೇನೆಂದು ಗುಂಪನ್ನು ಕಟ್ಟಿಕೊಂಡು ತಾಸುಗಟ್ಟಲೆ ಭಾಷಣ ಬಿಗಿಯುವ ಅಭಿವೃದ್ಧಿಯ ಹರಿಕಾರ ಹೇಗೆ ಗೂಟ ಜಡದೆ ಗೊತ್ತಾ ಮಗ? ನಿನ್ನ ಹಿಂದೆ ಇದ್ದ ಎಲ್ಲಾ ಲೀಡರ್ಗಳನ್ನು ಲಕ್ಷ ಲಕ್ಷ ಹಣ ಕೊಟ್ಟು ಗುತ್ತಿಗೆಯ ಆಧಾರದ ಮೇಲೆ ಇಲ್ಲದ ಸರದಾರನೆಂದು ರೇಸಿನ ಕುದುರೆಯಂತೆ ಓಡುವ ನಿನಗೆ ಲಗಾಮನ್ನು ಹಾಕಿ ನಿನಗೆ ಬರುವ ಎಲ್ಲಾ ಮತಗಳನ್ನು ನಾನು ಹಾಕಿಸಿಕೊಂಡೆ. ನಾನೇ 50,000 ಮತಗಳಿಂದ ಸಾಧಿಸಿಬಿಟ್ಟೆ. ಇನ್ನು ಮುಂದೆ ಪ್ರಾರಂಭ ಈ ಪ್ರತಾಪಗೌಡನ ರಾಜಕೀಯದ ಚದುರಂಗದಾಟ. ಈ ಜಿಲ್ಲೆಗೆ ಮಾನಸಿಕ ಕಡೆ ರಾಜಕೀಯ ಚದುರಂಗದಾಟದಾಗ ಪಾಪ ಈ ಬಡ ರೈತರಿಗೆ ಎಲ್ಲಿ ಗೋಳಾಟಲ್ರಿ ಗೌಡ್ರ ಗಡಿ ಬಿಡಿ. ರೈತರಿಗೆ ಗೋಳಾಟ ಹಚ್ಚುವುದಕ್ಕೆ ಅವರೇನಾದರೂ ನನಗೆ ಹಾಗೇ ಓಟು ಹಾಕಿದ್ದಾರ? ದುಡ್ಡು ಕೊಟ್ಟಿದ್ದೇನೆ. ದುಡ್ಡು ನಾ ಕೊಟ್ಟ ದುಡ್ಡಿಗೆ ನಾಯಿಯಂತೆ ಜೊಲ್ಲು ಸುರಿಸಿ ಬಾಲ ಸುಟ್ಟ ಬೆಕ್ಕಿನಂತೆ ಬಂದು ಓಟು ಹಾಕಿದ್ದಾರೆ ಅಂದಾಗ ಈ ಪ್ರತಾಪಗೌಡನು ಯಾರ ಹಂಗಿನ ಬದುಕಲಾರ. ಗೌಡ್ರ, ನೀವು ಯಾರ ಹಂಗಿನ ಬದುಕಂತ ವಿಚಾರ ಮಾಡಿ. ನೀವು ಅಲ್ಲಿ ಒಬ್ಬೊಬ್ರು ಕೈಯಾಗ ಒಂದೊಂದು ಕ್ವಾರ್ಟರ್ ಬಾಟ್ಲಿ ಕೊಟ್ಟು ಖರ್ಚಿಗೆ 200 ರೂಪಾಯಿ ನೋಟ್ ಬಕ್ಕಲ್ದಾಗಿತ್ತು. ಇಷ್ಟೆಲ್ಲ ಹಟ್ಟಿ ತುಂಬುವಾಗ ಖಂಡ ತೀಸಿದ್ರಲ್ಲ. ಮತ್ ಹಂಗಿದ್ದಾಗ ಮತ್ತೊಬ್ರು ಹಂಗಿದಾಗಿ ಹಂಗ ಬದುಕಂತ ವಿಚಾರ ಮಾಡ್ತೀರಿ ಕೊಡ್ರಿ. ಕಲಿಯುಗ ಆಯ್ತಿಲಿ. ತಿನ್ನುವುದಕ್ಕೆ ಕಂಡ, ಕುಡಿಯುವುದಕ್ಕೆ ಹೆಂಡ, ಖರ್ಚಿಗೆ ಸ್ವಲ್ಪ ಕೈಯಲ್ಲಿ ಕಾಸು ಕೊಟ್ಟರೆ ಹೆಂಡತಿಯರ ತಲೆ ಹಿಡಿದು ಬದುಕುವ ಬಂಡ ನನ್ನ ಮಕ್ಕಳು ಹುಟ್ಟಿರುವಾಗ ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ನಮ್ಮಂತ ರಾಜಕೀಯ ವ್ಯಕ್ತಿಗಳು ಬದುಕುವುದರಲ್ಲಿ ತಪ್ಪೇನಿದೆ? ಜಿಲ್ಲೆಯ ಮಂತ್ರಿಗಳಿಗೆ ಯಾರನ್ನು ಕೇಳಿ ನಮ್ಮ ಮನೆಯೊಳಗೆ ಬಂದೆಯೋ? ನಿಮ್ಮ ಅಂಗರಕ್ಷಕರ ಒಪ್ಪಿಗೆಯನ್ನು ಪಡೆದು ಬಂದೆ. ಯಾಕೆ ಸಾಹೇಬ್ರೆ, ಜಿಲ್ಲೆ ಸಚಿವರಾದ ನಿಮ್ಮಂತವರ ಮನೆಗೆ ನಮ್ಮಂತ ಜನಸಾಮಾನ್ಯರು ಬರುವುದು ತಪ್ಪ? ಬರಬೇಕು ಶಿವರಾಮ, ಬರಬೇಕು. ನಿಮ್ಮಂತ ಜನಸಾಮಾನ್ಯರಿಂದವೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಶಿವರಾಮ, ಬಂದ ವಿಷಯ ಏನೂ ಇಲ್ಲ ಸಾಹೇಬ್ರಿ. ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಒಂದು ಹೊತ್ತು ಊಟಕ್ಕೂ ಸಹಿತ ಗತಿ ಇಲ್ಲ. ಕಂಗಾಲಾಗಿದ್ದಾನೆ ರೈತ.
ಬರಗಾಲ ಬಿದ್ದ ಈ ನಾಡಿನ ಸ್ಥಿತಿಯನ್ನು ತಾವು ಒಮ್ಮೆ ಅಸೆಂಬ್ಲಿಯಲ್ಲಿ ಕುಳಿತಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತಾರೆಂದು ಕೇಳಲಿಕ್ಕೆ ಬಂದೆ. ನೋಡು ಶಿವರಾಮ, ಇದು ನನ್ನ ಜಿಲ್ಲೆ. ನನ್ನ ಜಿಲ್ಲೆಯ ರೈತರ ಕಷ್ಟ ನನಗೂ ಚೆನ್ನಾಗಿ ಗೊತ್ತು. ರೈತರು ಎಷ್ಟೇ ಶ್ರಮ ಪಟ್ಟು ದುಡಿದರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ಹಾಗಾಗಿ ಶಿವರಾಮ, ಈ ವಿಷಯದ ಬಗ್ಗೆ ನಾನು ಮುಖ್ಯಮಂತ್ರಿಗಳೊಂದಿಗೆ ಮೊದಲೇ ಚರ್ಚಿಸಿದ್ದೇನೆ. ಸಾಹೇಬ್ರೆ, ತುಂಬಾ ಒಳ್ಳೆಯದಾಯ್ತು. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬೆಳೆ ಪರಿಹಾರವನ್ನು ಕೊಡಲು ಒಪ್ಪಿಕೊಂಡ. ಇಲ್ಲ ಶಿವರಾಮ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಎಂದರು. ಹಾಗಾಗಿ ಯಾವುದೇ ಜಿಲ್ಲೆಗೆ ಪರಿಹಾರ ಹಣ ಕೊಡುವುದಿಲ್ಲ ಎಂದರು. ಅದು ಹೇಗೆ ಸಾಧ್ಯ ಸಾಹೇಬ್ರೆ? ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲು ಯಾವತ್ತಿಗೂ ಸಾಧ್ಯವಿಲ್ಲ. ಏ ಶಿವರಾಮ, ಆ ಮುಖ್ಯಮಂತ್ರಿಗಳು ಮಾತನಾಡದೆ ನೀ ನನ್ನನ್ನೇ ಈ ರೀತಿ ಹೇಳುತ್ತಿದ್ದಾನೆಂದು ಹೊಗಳಿದೆಯಾ? ನನ್ನ ಮಗನೇ, ನಿಮಗೆ ಬೇಕಾದಾಗೆಲ್ಲ ಹಣ ಮಂಜೂರು ಮಾಡುವುದಕ್ಕೆ ಮುಖ್ಯಮಂತ್ರಿಗಳೇನು ನಿಮ್ಮ ಅಪ್ಪನ? ನಿಮ್ಮಪ್ಪನಲ್ಲಿ ಹಜರತ್ ರಾಜ, ಹಜರತ್ ರಾಜ, ಯಾಕೆ ಚೇರಿ ಗಂಟಲನ್ನು ಹರಿದುಕೊಳ್ಳುತ್ತಿರುವಿರಿ? ನಿಮ್ಮಂತ ಸ್ವಾರ್ಥಕ್ಕಾಗಿ ಹಲವಾರು ಬಜೆಟ್ ಅನ್ನು ಮಂಡನೆ ಮಾಡಿಸಿ 100 ಜನರ ಭಾಗ್ಯಗಳನ್ನು ನೀಡಿದ ಭಾಗ್ಯವಿದಾತರು ಅವರು. ಅವರವರ ಹೆಸರಿಗೆ ಮಜೆ ಪಡೆಯಬೇಡಿ. ಮಗನೇ, ಸ್ವಲ್ಪ ಹೆಚ್ಚಾಯಿತಂದರೆ ನಿನಗೆ ನರ ನರ ತೆಗಿಸಿಬಿಟ್ಟೆ ನಿಮಗನೇ. ಯಾರ ಮನೆಗೆ ಬಂದು ಯಾರ ಮುಂದೆ ನಿಂತಿ ಏನು ಮಾತಾಡಕತ್ತೆಯನ್ನು ಕಬುರೈತಾನಲ್ಲ ನಿನಗೆ. ಒಳಗ ಹಾಕಿ ಗುಮ್ಮಿದನೆಂದ್ರೆ ದೂರಾಕ ಗಂಟ್ಲಿರಬಾರ್ದು ಮಗನೇ. ಹಾಗ ಮಾಡಿಬಿಟ್ಟೇನೆ, ಹುಷಾರ್. ನಿಮ್ಮ ಅಪ್ಪನಿಂದಲೂ ಸಾಧ್ಯ ನಾನು ರೈತರ ಮಗ ಇದ್ದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳು ನನ್ನ ಮೈಯ ಮುಟ್ಟಿದರೆ 100 ರೈತರು ನಿಮ್ಮನ್ನು ಓಡಿ ಹರಿಸಿ ಹೊಡೆಯುತ್ತಾರೆ. ಪುಟ್ಟಪ್ಪಗೌಡ, ಈ ನಿಮ್ಮ ಸರ್ಕಾರದಿಂದ ಬುಡ ಸಮೇತ ಕಿತ್ತು ಒಗೆಯುತ್ತಾರೆ. ಮೊದಲು ನೀನು ಹುಷಾರಿರು. ಕೈ ಎತ್ತಬೇಡ. ಖಾರದ ಪುಡಿ ಜೋಳದ ರೊಟ್ಟಿ ತಿಂದು ಗಟ್ಟಿ ಉಲಿಯಾಗಿದೆ. ನನ್ನ ಒಂದೇ ಒಂದು ಒತ್ತಕ್ಕೆ ಈ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು. ಪುಟ್ಟಪ್ಪಗೌಡ, ಮೊದಲು ನೀನು ಹುಷಾರಿರು. ಒಳ್ಳೆ ಮಾತಿನಿಂದ ಆ ಬಡವರಿಗೆ ಪರಿಹಾರ ನೀಡಿದನ್ನು ಕೊಟ್ಟು ಬಿಡು. ಕಂಡವರಿಗೆಲ್ಲ ಪರಿಹಾರ ನಿಧಿ ಕೊಡುವುದಕ್ಕೆ ಸರ್ಕಾರ ಏನು ದೊಡ್ಡ ಬೆಳೆಯುವ ಗಿಡ ನೆಟ್ಟಿಲ್ಲ. ದೊಡ್ಡ ಬೆಳೆಯುವ ಗಿಡ ನೆಟ್ಟಿಲ್ಲ. ಯಾವಾಗ ಯಾರಿಗೆ ಯಾವ ರೀತಿ ಪರಿಹಾರ ಕೊಡಬೇಕೆಂಬುದು ನಮಗೂ ಚೆನ್ನಾಗಿ ಗೊತ್ತೈತಿ. ನೋಡಿ ಸಾಹೇಬ್ರೆ, ನನ್ನ ತಮ್ಮ ಈ ರೀತಿ ಮಾತನಾಡಿದ್ದನ್ನು ತಪ್ಪು ತಿಳಿದುಕೊಳ್ಳಬೇಕು. ಜನ ಕಷ್ಟದಲ್ಲಿದ್ದಾರೆ. ಜನ ಕಷ್ಟದಲ್ಲಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ದಿನಕ್ಕೊಬ್ಬರು ಹಸಿವಿನ ಬಾಧೆಯನ್ನು ತಾಳಲಾರದೆ ನೇಣು ಹಾಕಿಕೊಂಡು ಸಾಯುತ್ತಿದ್ದಾರೆ. ಅಂತವರ ಸಾವಿನೊಡನೆ ತರತವನ್ನು ಆಡುವುದನ್ನು ಸಹಾಯ ಮಾಡಿ ನಿಮ್ಮ ಕಾಲು ಶಿವರಾಮ, ಕಾಲು ಬಿಕಾರಿನ ಶಿವರಾಮ. ಇದುವರೆಗೂ ನಿನ್ನ ತಮ್ಮ ನಾನೊಬ್ಬ ಮಂತ್ರಿ ಅನ್ನುವುದನ್ನು ಮರೆತು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾನೆ. ನೀನು ಹುದ್ದೆ ಬಸವಣ್ಣನ ಹಾಗೆ ಸುಮ್ಮನೆ ನಿಂತಿದ್ದೀಯ. ಈಗ ಬಂದು ಸಹಾಯ ಮಾಡು ಎಂದು ಕೇಳಿಕೊಳ್ಳುವೆಯ? ಪುಂಡ ಪ್ರಚಂಡ ಗಂಡ ಬೇರುಂಡ ಈ ಕಾಳಿಂಗ ಸರ್ಪದಂತೆ ನನ್ನ ಅಣ್ಣನಿಗೆ ಗಂಗವನಾಗಿದ್ದ ಈ ಅಣ್ಣನನ್ನು ಯಾವ ಮಗನೇ, ನನ್ನ ಅಣ್ಣನನ್ನು ನೀನು ಯಾವ ಕಾಲಿನಿಂದ ಬಂದೆಯೋ ಆ ಕಾಲಿನ ಹತ್ತಿರ ಇರಬಾರದು ಮಗನೇ. ಪುಟ್ಟಪ್ಪಗೌಡ
ಮೇಲೆ ಕೈ ಮಾಡಿದೆ ನಿನಗೆ ನನ್ನನ್ನು ನೋಡಪ್ಪ. ಅಣ್ಣ 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 ಬೇಡಪ್ಪ, ಅವರು ನಮಗೆ ಸಾಲ ಕೊಟ್ಟು ಜೀತದಾಳಾಗಿರೋದು ಅಂತವರು ನಮ್ಮಂತ ಬಡ ರೈತರನ್ನು ಒಯ್ಯುವುದರಲ್ಲಿ ತಪ್ಪೇನಿದೆ. ಹೋಗೋಣ. ಅಣ್ಣ ನೀನು ಬಿಟ್ಟ ಆನೆಯನ್ನು ಹಿಂದಕ್ಕೆ ತೆಗೆದು ನೋಡಣ್ಣ. ಈ ಪ್ರತಾಪಗೌಡರ ಹೊಂಡವನ್ನು ತೆಗೆದು ನಿನ್ನ ಪಾದದರಿಗೆ ಹಿಡಿದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಅಣ್ಣ ಬೇಗ ತೆಗೆದು ಹಾಕಣ್ಣ ನೀನು ಬಿಟ್ಟ ಆನೆಯನ್ನು. ಬೇಡ ಕಾಳಿಂಗ, ಬೇಡ. ನಿನ್ನ ಧೈರ್ಯ, ನಿನ್ನ ಸಾಹಸ, ನಿನ್ನ ಶಕ್ತಿ ಅಂತದ್ದು ಅನ್ನೋದು ನಿನ್ನ ಅಣ್ಣನಿಗೆ ಚೆನ್ನಾಗಿದೆ. ಬಾ, ಹೋಗೋಣ. ಅಣ್ಣ ಕಂಡಂತೆ ಕುರಿಯಲನ್ನು ಕುಡಿಸಿ ನನ್ನ ತಮ್ಮ ಯಾರಿಗೂ ಬಗ್ಗಬಾರದೆಂದು ಕೇಜಿಗಟ್ಟಲೆ ಬೆಣ್ಣೆಯನ್ನು ತಿನ್ನಿಸಿ ಸಂಗೊಳ್ಳಿರೋ ಎಣ್ಣನಂತೆ ಶಕ್ತಿಶಾಲಿಯಾಗಿ ಮೆರೆಯಲೆಂದು ಈ ಚಂದನ ಮಕ್ಕಳಿಗರಿಗೆ ನನ್ನ ತಲೆ ತೆಗೆಸುವಂತೆ ಮಾಡಿಬಿಟ್ಟಿಲ್ಲ ಅಣ್ಣ. ಬೇಡ ಕಾಳಿಂಗ, ನಿನ್ನಣ್ಣನ ಮಾತ್ರ ಬೆಲೆ ಕೊಟ್ಟು ಸುಮ್ಮನೆ ಬಾರಪ್ಪ. ಹೋಗಲೇ ಹೋಗು. ನಿಮ್ಮಂತವರನ್ನು ಎಷ್ಟು ಜನ ನೋಡಿಲ್ಲ ನಾನು. ದೂರ ಎಲ್ಲಿ ನನ್ನ ಮಗಳ ಶೌರ್ಯ ಪೌರುಷ ನೋಡಿ ಕೊಡ್ಲಿ ನೋಡಿದ್ರ ಮಿರಿ 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 ಚಾಲ ಎಲ್ಲಿ ನಿಮ್ದು ಹಾರಿಸಿಬಿಟ್ಟು ಅಂತ ಮಾಡಿದ್ರೆ ಅದರಿ ಗೌಡ್ರ ನಿಮ್ಮ ರುಂಡ ಏನು ನಿಮ್ಮ ತಾಯಿ ಹೊಟ್ಟಿ ತಣ್ಣಗೈತೆ ನೋಡ್ರಿ ಗೌಡ್ರ ನೀವಿನ್ನು ಜೀವಂತವಾಗಿದ್ದೀರಿ. ಇಲ್ಲ ನಾನೆಲ್ಲ ಬಲು ಶಕ್ತಿ ಸೊಳ್ಬೇಕಂಡ್ರಿ ಖಾಲಿಗವ ನನ್ನ ಮಗನೇ, ನಿನಗೆ ವಯಸ್ಸಾದಷ್ಟು ಬುದ್ಧಿನೇ ಬಂದಿಲ್ಲ. ನಾನು ಎಲೆಕ್ಷನ್ನಲ್ಲಿ ಎಷ್ಟು ಕೋಟಿ ಖರ್ಚು ಮಾಡಿದ್ದೇನೆ ಗೊತ್ತಾ? 100 ಕೋಟಿ. ಆ 100 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ನಲ್ಲಿ ಗೆದ್ದು ಬಂದು ಈ ಬಡ ಭಿಕಾರಿಗಳ ಸೇವೆ ಮಾಡಬೇಕಂತ ತಿಳಿದೇನಲ್ಲಿ ಬಂಡವಾಳ ಹಾಕಿದ್ದೇನೆ, ಬಡ್ಡಿ ಸಮೇತ ವಸೂಲಿ ಮಾಡುತ್ತೇನೆ. ಇದೇ ರಾಜಕೀಯದ ಅಸ್ತ್ರ. ಇನ್ನು ಮುಂದೆ ಈ ಪ್ರತಾಪಗೌಡನು ಸಾವಿರಾರು ಕೋಟಿಯ ಒಡೆಯ. ಈ ಕಾಳಿಂಗನನ್ನು ನಾನು ಸುಟ್ಟಾಕಿ ಬಿಡಲೇನನ್ನ. ಬೇಡ ಶರತ್ರಾಜ್, ನಾವು ಏನೇ ತಪ್ಪು ಮಾಡಿದರೂ ಅದು ನಮ್ಮ ಹೆಸರಿಗೆ ಕಳಂಕ ಬರುವಂತಾಗಬಾರದು. ಆ ಕಾಳಿಂಗನ ಲೆಕ್ಕ ಚುಕ್ತ ಮಾಡುವುದಕ್ಕೆ ನಾನೊಂದು ಬ್ಯಾರೆ ಗ್ಯಾಂಗನ್ನೇ ರೆಡಿ ಮಾಡಿದ್ದೇನೆ. ಇವಾಗ ಬಾ ಹೋಗೋಣ. ಗೌಡ್ರ ಇದು ಅಂತಿಂತ ತಿಳಿಯಲ್ರಿ. ಇದು ತುಪ್ಪ ತಿಳಿಯತಿ ಗೌಡ್ರ, ತುಪ್ಪ ತಿಳಿಯತಿ. ನನ್ನ ಮಕ್ಕಳು ಏನೇ ಕಿತಾಪತಿ ಮಾಡಿದ್ರು ಕೂಡ ನನ್ನ ಹತ್ರ ಐತಿ ಅವ್ರ ಜಾಗ. ನರ್ರಿ ಗೌಡ್ರ